ಧನ್ಯ ತುಂಬಾ ಹೊಟ್ಟೆ ಹಸಿತೈತೆ. ಅಮ್ಮ ಇದ್ದಿದ್ರೆ ಎಷ್ಟೊತ್ತು ಊಟ ತಿನ್ಸ್ತೈತಲ್ವಣ್ಣ? ಹೌದಮ್ಮ ಧನ್ಯ, ಅಪ್ಪ ಇದಾರಲ್ಲ ಬಾಕೋಸ್ತಾರೆ. ತುಂಬಾ ಕೈ ಕೇಳಿಸ್ತಾ ಇದ್ದ ಧನ್ಯ. ಅಪ್ಪ ನಿಂತ್ಕೋಪ, ಹೊಟ್ಟೆ ಹಸಿತೈತೆ. ಅಪ್ಪ ನಿಂತ್ಕೋಪ, ಅಪ್ಪ ನಿಂತ್ಕೋ. ದೇವಸ್ಥಾನ ಹತ್ರ ಕೊಡಿಸ್ತೇನೆ ಬಾರೋ. ನಮ್ಗೆ ಕುಡಿಯಕ್ಕಿಲ್ಲ, ನನ್ನ ಮಕ್ಕಳದೊಂದು ಕಾಟ. ಧನ್ಯ ಧನ್ಯ, ಅಪ್ಪಂಗ್ ನಡಿಯಕ್ಕಾಯ್ತಲ್ಲ, ಈ ಕೋಲ್ ಕೊಡೋಣ, ಅವಾಗ ನಡಿಯಕ್ಕಾಗುತ್ತೆ. ಏನಾಯ್ತಪ್ಪ ಅಪ್ಪ? ಅಪ್ಪ ಏನಾಯ್ತಪ್ಪ? ಏನಾಯ್ತಪ್ಪ ಅಪ್ಪ? ಏನಾಯ್ತಪ್ಪ ಅಪ್ಪ? ರಕ್ತ ಬರ್ತಾಯ್ತಲ್ಲಪ್ಪ. ಸತ್ಯ ಹೇಳಿದೀವಿ, ಈಚೆ ಹೋದಾಗ ಕೋಲ್ ಎತ್ಕೊಂಡು ಓಡಾಡು ಅಂತ. ತಗೊಳ್ಳು. ಸರಿ ಇಲ್ಲಿ ಬಾರೋ. ಸರಿ ಕುತ್ಕೊಳ್ಳೋ. ಯಾರಾದ್ರೂ ಬಂದು ಏನನ್ನ ಕೊಡ್ತಾರೆ, ಎತ್ಕೊಂಡೋಗಿ ತಿನ್ನೋರಂತೆ. ಮಗ ಏನನ್ನ ಕೊಡ್ರು. ಏನು ಕಾಸು? ಇಂದ ತಗೋ. ಏಯ್, ಕಾಸು ಯಾಕೆ ಕೊಡ್ತಾ ಇದೀಯಾ? ಪರವಾಗಿಲ್ಲ ಬಾ. ನಿಂತ್ಕೊಳ್ಳೇನು? ಯಾಕೋ ಭಿಕ್ಷೆ ಹಾಕಿದ್ದು? ಮಕ್ಳು ಬೇರೆ ಅದೇ ನೋಡಿದ್ರೆ ಬೇಜಾರಾಗುತ್ತೆ, ಅದಕ್ಕೆ ಹಾಕ್ತೆ ಬಾರೋ. ಭಿಕ್ಷೆ ಹಾಕಿದ ತಕ್ಷಣ ಬಿಲ್ಡಿಂಗ್ ಕಟ್ಬಿಟ್ರ ಮತ್ತೆ ಭಿಕ್ಷೆನೆ ಬೇಡದವ್ರು. ಇಲ್ಲಿ ಬಿಡ. ಮಕ್ಕಳಿಗೆ ಭಿಕ್ಷೆ ಕೊಟ್ರೆ ಲೈಫ್ ಲಾಂಗ್ ಅದನ್ನೇ ಮಾಡ್ತಾರೆ, ಕೆಲಸ ಮಾಡಲ್ಲ. ಅರ್ಥ ಆಯ್ತಾ? ಹೌದಲ್ವಾ? ಅವ್ರಪ್ಪನು ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಬೇಡ್ತಾವನೆ. ಏನಾದ್ರೂ ಕಾಮನ್ ಸೆನ್ಸ್ ಆಯ್ತಾ ಅವ್ರಪ್ಪನಿಗೆ? ಬಾ, ನಾನು ಏನಾದ್ರೂ ಟೈಮ್ ನೋಡ್ಕೊಂಡು ಹೆಲ್ಪ್ ಮಾಡ್ತೀನಿ. ಆಯ್ತು, ದೊಡ್ಡದಾಗಿ ಹೆಲ್ಪ್ ಮಾಡೋಣ ಬಾ. ಅಪ್ಪ ನೋಡ್ದೇನಪ್ಪ ಅವ್ರ ಹೆಂಗ್ ಮಾತಾಡ್ತವ್ರೆ. ಧನ್ಯ ನಿಂತ್ಕೋ ಧನ್ಯ. ಕುಡಿಬೇಡ ಅಂತ ಹೇಳ್ತಾ ಇದ್ದೆ, ಕುಡ್ದು ಹೆಂಗಾಗಿದೆ ಧನ್ಯ. ಏನು ಸುಮ್ಮಿರೋದು? ಕುಡ್ದು ಆಯಪ್ಪನ ಬೀದಿಗೆ ಬಂದ್ಬಿಟ್ಟ, ನಮ್ಮನ್ನು ಬೀದಿಗೆ ತಂದ್ಬಿಟ್ಟ. ಒಂದೊಂದು ತೂತ್ಕೊ ಅಳ್ದಾಡಂಗ್ ಮಾಡ್ಬಿಟ್ಟಲ್ಲಪ್ಪ. ನೀನು ಒಬ್ಬ ಅಪ್ಪನ ಕುಡಿಬೇಡ ಅಂತ ಹೇಳ್ದೆ. ನಮ್ಮ ಹೆಡ್ ಮಾಸ್ಟರ್ ಕುದ್ದೆ ಸ್ಟಾಕ್ ಆಗುತ್ತೆ ಅಂತ ಕೇಳ್ದ ನೀನು? ಎಷ್ಟೋ ಫ್ಯಾಮಿಲಿ ಕುಡ್ದು ಹಾಳಾಗೋಗವೆ, ಆದ್ರೆ ನಮ್ದು ಒಂದಪ್ಪ. ನೀನ್ ಕುಡಿಯೋದ್ ಬಿಟ್ಟಿದ್ರೆ ಅಮ್ಮನ ಉಳಿಸ್ಕೊಬೋದಾಗಿತ್ತು. ಇನ್ನು ಕಳ್ಕೊಂಡೆ, ನಮ್ಗೆ ಯಾರು ಅಲ್ಲಪ್ಪ. ಪ್ಲೀಸ್ ಕುಡಿಯೋದ್ ಬಿಡಪ್ಪ. ಕುಡಿಯೋ ಚಟ್ಟದಿಂದ ಅಮ್ಮನು ಕಳ್ಕೊಂಡ್ರೆ, ನಿನ್ನೂ ಕಳ್ಕೊಂಡ್ರೆ ನಮ್ಗೆ ಯಾರಪ್ಪ? ನೀನ್ ಬಿಟ್ರೆ ನಮ್ಗೆ ಯಾರು ಇಲ್ಲಪ್ಪ. ಪ್ಲೀಸ್ ಕುಡಿಬೇಡಪ್ಪ, ಹೊಟ್ಟೆ ಹಸಿಗ್ ಸೊತಗಣ್ಣು ಅನಿಸ್ತೈತಪ್ಪ. ನೀನ್ ಕುಡಿಯೋ ಚಟದಿಂದ ಅಮ್ಮನ್ ಕಳ್ಕೊಂಡೆ, ನಿನ್ನೂ ಕಳ್ಕೊಂಡೆ, ನಮ್ಗೆ ಯಾರು ಇಲ್ಲಪ್ಪ. ಪ್ಲೀಸ್ ಕುಡಿಯೋದ್ ಬಿಡಪ್ಪ. ಸರಿ ಮಗ, ಇನ್ಮೇಲೆ ಯಾವತ್ತೂ ನಾನು ಕುಡಿಯಲ್ಲ ಮಗ. ಕುಡಿಯೋದು ಬಿಟ್ಬಿಡ್ತೀನಿ ಧನ್ಯ. ಎಲ್ಲದ್ರುವ ಇನ್ಮೇಲೆ ಏನಾದರೂ ಕೆಲಸ ಮಾಡ್ತೀನಿ. ನೀವು ಸ್ಕೂಲ್ಗೆ ಹೋಗ್ರಿ, ನಾಳೆಯಿಂದ ನಾನೇ ಕೆಲಸ ಮಾಡ್ತೀನಿ. ಕುಡಿಯಲ್ಲ, ಭಿಕ್ಷೆ ಬೇಡಲ್ಲ. ಸರಿ ಬಾಪ ಹೋಗೋಣ. ಬಾಪ ಹೋಗೋಣ. ಬಾಪ ಹೋಗೋಣ ಬಾ. ಇದಾನ ಬಾಪ. ಕುಡಿತದಿಂದ ಹಾಳಾದ ಸಂಸಾರಗಳಿಗೆ ಈ ಕಿರುಚಿತ್ರ ಸಮರ್ಪಣೆ.